ಸುಂದರ ಸ್ನೇಹವಿದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ? ನಾನು, ಇಂಪು ಹಾಗೆ ಪ್ರೀತು 3 ಜನ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂದರೆ ಕೂರ್ಗಿಗೆ ಹೊರಟಿದ್ದೀವಿ. ಇಂಪನ ತುಂಬ ದಿನದಿಂದ ಆನೆ ಆನೆ ಅಂತ ಅಂತಿದ್ಲು. ಹಾಗೆ ಅವಳಿಗೆ ಚಿಕ್ಕ ಪಾಪು ಅಂದನು ಆನೆ ಅಂದ್ರೆ ಇಷ್ಟ. ಅದಕ್ಕೆ ನಾನು ಪ್ರೀತು ಪ್ಲ್ಯಾನ್ ಮಾಡಿಬಿಟ್ಟು ಇಂಪನಾಗೆ ಖುಷಿ ಪಡ್ಸೋಕ್ಕೋಸ್ಕರ ಹಾಗೆ ಅವಳು ಆನೆ ನೋಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ತಿಳ್ಕೊಳಕ್ಕೋಸ್ಕರ ನಾವು ಕೂರ್ಗಿಗೆ ಹೊರಟಿದ್ವಿ. ಬೆಳಗ್ಗೆ 6 ಹಂಗೆ ಎದ್ದು ಎಲ್ಲ ತಯಾರು ಮಾಡಿಕೊಂಡು ಹಾಗೆ ಪ್ಯಾಕ್ ಮಾಡಿರೋದನ್ನೆಲ್ಲ ಕಾರಿಗೆ ಇಟ್ಕೊಂಡು ನಾವು ಹೊರಟಿದ್ದು ಮೈಸೂರು ಕಡೆಗೆ. ಮೈಸೂರಿಂದ ಕೂರ್ಗಿಗೆ ಹೋಗೋ ರೂಟಲ್ಲಿ ನಾವು ಹೊರಟಿದ್ದು. ಎಲ್ಲ ವೀಕ್ ಡೇಸ್ ಇರೋದ್ರಿಂದ ಖಾಲಿ ಇರುತ್ತೆ ಅನ್ಕೊತಿದ್ದು ನಮಗೆ ಇಲ್ಲ, ಪ್ರತಿಯೊಂದು ಕಡೆನೂ ರಶ್ ಇತ್ತು. ಹಾಗೆಯೇ ತುಂಬಾ ವೆಹಿಕಲ್ಸ್ ಕೂಡ ನಾವು ನೋಡ್ತಿದ್ವಿ. ಪಾಪುಗೆ ಯಾವುದೇ ರೀತಿ ಜಂಕ್ ಫುಡ್ಸ್ನ ಆಚೆಯಿಂದ ಕೊಡ್ದಿಲ್ದಿರೋದಕ್ಕೋಸ್ಕರ ನಾನೇ ಮನೆಯಲ್ಲಿ ತುಂಬಾ ಸ್ನ್ಯಾಕ್ಸ್ ಮಾಡಿಕೊಂಡು ಎಲ್ಲನೂ ಬಾಕ್ಸಸ್ಗೆ ಹಾಕ್ಕೊಂಡು ಹೋಗಿದ್ವಿ. ಅವಳ ಫೇವ್ರೆಟ್ ಮಖಾನ ಹಾಗೆ ಪೂರಿ, ಕಡಲೆಪೂರಿ ಪ್ರತಿಯೊಂದು ಎತ್ಕೊಂಡು ಹೋಗಿದ್ದೆ. ಇನ್ ಕೇಸ್ ಅವಳಿಗೆ ಬೋರ್ ಆದರೆ ಏನಾದರೂ ಬರೆಯೋಕ್ಕೆ ಬೇಕು ಅಂತ ಅವಳ ಫೇವ್ರೆಟ್ ಸ್ಲೇಟ್ ಕೂಡ ಹಾಗೆ ಕೆಲವೊಂದು ಅವಳ ಫೇವ್ರೆಟ್ ಟಾಯ್ಸ್ ಕೂಡ ಎಲ್ಲನೂ ಎತ್ಕೊಂಡು ಹೋಗಿದ್ದೆ. ಎಲ್ಲೂ ಅವಳು ನಮಗೆ ಇರಿಟೇಟ್ ಮಾಡೋ ರೀತಿ ಇರಲಿಲ್ಲ. ಅವಳಂತೂ ಜರ್ನಿನ ತುಂಬಾ ಎಂಜಾಯ್ ಮಾಡ್ತಿದ್ಲು. ಹಾಗೆ ಮುಂದೆ ಹೋಗ್ತಾ ತಿಂಡಿ ಆದಮೇಲೆ ಇಂಪನ ಒಂದು ಪವರ್ ನ್ಯಾಪ್ ತೊಗೊಂಡ್ಳು. ಅವಳು ಎದ್ದೋಳೋ ಅಷ್ಟೊತ್ತಲ್ಲೇ ನಾವು ಕೂರ್ಗ್ನ ರೀಚ್ ಆಗಿಬಿಟ್ಟಿದ್ವಿ. ಫಸ್ಟು ನಾವು ಗೋಲ್ಡನ್ ಟೆಂಪಲ್ ನೋಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಆದರೆ ಕೇರಳದಲ್ಲಿ ಇವಾಗ ಎಲ್ರಿಗೂ ವೆಕೇಷನ್ಸ್ಗೆ ಕರ್ಕೊಂಡು ಹೋಗ್ತಿದ್ದಿದ್ದ ಕಾರಣ ಎಲ್ಲರೂ ಕೂರ್ಗಿಗೆ ಬಂದಿದ್ದರು. ಅದರಿಂದ ಟೆಂಪಲು ತುಂಬಾ ರಶ್ ಇತ್ತು ಅಂದ್ಬಿಟ್ಟು ನಾವು ಅಲ್ಲಿ ಹೋಗಲಿಲ್ಲ. ಅದ್ರ ಬದಲಾಗಿ ನಾವು ನಿಸರ್ಗಧಾಮಕ್ಕೆ ಬಂದ್ವಿ. ಬೋರ್ಡಲ್ಲಿ ನೋಡಿ 2 ವೀಲರ್ಸ್ಗೆ 25 ರುಪೀಸು, 4 ವೀಲರ್ಸ್ಗೆ 40 ರುಪೀಸ್ ಪಾರ್ಕಿಂಗ್ ಚಾರ್ಜು, ಹಾಗೆ ಎಂಟ್ರಿ ಫೀಸ್ ಅಡಲ್ಟ್ಸ್ಗೆ 60 ರುಪೀಸು, 5 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ 10 ವರ್ಷದ ಮಕ್ಕಳಿಗೆ 30 ರುಪೀಸ್ ಚಾರ್ಜಸ್ ಇತ್ತು. ಹಾಗೆ ಎಂಟ್ರೆನ್ಸಲ್ಲೇ ನಾವು ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕಿತ್ತು. ಇಂಪನಾಗಂತೂ ಇದು ತುಂಬಾ ಖುಷಿ ಕೊಡ್ತು. ಯಾಕಂದರೆ ಮೊದಲನೇ ಸರಿ ಅವಳು ಈ ಥರ ಬ್ರಿಡ್ಜ್ ಮೇಲೆ ಹೋಗ್ತಿರೋದು, ಸುತ್ತ ನೀರು ಆ ಕಡೆ ಈ ಕಡೆ. ಹಾಗೆ ಅಲ್ಲೊಬ್ಬರು ಫಿಶಸ್ಗೆ ಎಲ್ಲರೂ ಬಿಸ್ಕೆಟ್ ಹಾಕ್ತಿದ್ರು. ಇಂಪನ ಅದನ್ನ ನೋಡಿ ಜೋರಾಗಿ ಮೀನು ಮೀನು ಅಂತ ಕೂಗ್ತಿದ್ಲು. ಇದೆಲ್ಲ ಅವಳು ಎಕ್ಸ್ಪ್ಲೋರ್ ಮಾಡ್ತಿರೋದು ನನಗಂತೂ ತುಂಬಾ ಖುಷಿ ಬಂತು. ಹಾಗೆ ಇಲ್ಲಿ ಮುಂದೆ ಬರ್ತಾ ಒಂದು ಸಣ್ಣದಾಗಿ ಕಾವೇರಿ ಅಮ್ಮನ ಪೂಜೆ ಮಾಡಿದ್ರು. ಹಾಗೆ ಕಾವೇರಿ ಅಮ್ಮಗೊಂದು ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ಈ ಥರ ಸೀಟಿಂಗ್ ಎಲ್ಲ ಕಡೆನೂ ಇಟ್ಟಿದ್ದಾರೆ, ಟಯರ್ಡ್ ಆದರೆ ಕೂತ್ಕೊಂಡು ರೆಸ್ಟ್ ಮಾಡಲಿ ಅಂತ. ಇಂಪನಾಗಂತೂ ಟಯರ್ಡೇ ಆಗ್ತಿರ್ಲಿಲ್ಲ. ಆರಾಮಾಗಿ ಓಡಾಡಿಕೊಂಡು ಪ್ರತಿಯೊಂದನ್ನು ನೋಡಿಕೊಂಡು ಫುಲ್ ಕ್ಯೂರಿಯಾಸಿಟಿಯಿಂದ ಎಲ್ಲನೂ ಅಬ್ಸರ್ವ್ ಮಾಡ್ತಿದ್ಲು. ಹಾಗೆ ನೀವು ನೋಡ್ತಿರೋದು ಇದು ಕೊಡವ ಮಹಿಳೆಯರ ಸಾಂಸ್ಕೃತಿಕ ನೃತ್ಯ. ಇದೇ ರೀತಿ ತುಂಬಾ ಅಲ್ಲಿ ಮಾಡೆಲ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಸೀಟಿಂಗ್ಸ್ ಅಂತೂ ನೋಡಿ ತುಂಬಾ ಪ್ರಿಟಿಯಾಗಿ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಎಲ್ಲ ಗ್ರೂಪಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು ಈ ಪ್ಲೇಸ್ಗೆ. ವೀಕ್ ಡೇಸಲ್ಲೇ ತುಂಬ ಜನ ಬಂದಿದ್ರು. ಇದನ್ನ ನೋಡಿ ಅನ್ಕೊಂತಿದ್ದೆ ಇವಾಗಲೇ ಇಷ್ಟು ಜನ ಬಂದಿದ್ದಾರೆ, ಇನ್ನು ವೀಕೆಂಡ್ಸಲ್ಲಿ ಎಷ್ಟು ಜನ ಬರ್ಬೋದು ಅಂತ. ನನಗೆ ನಿಸರ್ಗಧಾಮದಲ್ಲಿ 2 ವಿಷಯ ತುಂಬಾ ಖುಷಿ ಕೊಡ್ತು. ಅಲ್ಲಿದ್ದಿದ್ದ ಮರ, ಹಾಗೆ ಮರದಲ್ಲಿ ಅವರು ಮಾಡಿದ್ದಿದ್ದ ಕಲೆ. ಕೆಲವೊಂದು ಮರ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದ್ರೆ ಅದಕ್ಕೆಲ್ಲನೂ ಅವರು ಪೇಂಟ್ ಮಾಡಿ ಅದಕ್ಕೆ ಒಂದು ಆಕಾರ ಕೊಟ್ಟಿದ್ರು. ಎರಡನೇದು ಬರ್ಡ್ ಪಾರ್ಕ್. ಇದಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬರಿಗೆ ಎಂಟ್ರಿ ಫೀಸು 50 ರುಪೀಸ್, ನಂದು ಪ್ರೀತಿದು ಸೇರಿ 100 ರುಪೀಸ್ ಆಯಿತು. ಹಾಗೆ ಇಲ್ಲಿ ನಿಸರ್ಗಧಾಮದಲ್ಲಿರೋ ಪಕ್ಷಿ ಪ್ರಾಣಿಗೆ ಏನೇನು ಕೊಡ್ತಾರೆ ಅಂತ ಪ್ರತಿಯೊಂದು ಅವರು ಅಲ್ಲಿ ಬರ್ದು ಬೋರ್ಡಲ್ಲಿ ಹಾಕಿದ್ರು. ಹಾಗೆ ಒಳಗೆ ಹೋಗ್ತಾ ನಮಗಂತೂ ತುಂಬಾ ಖುಷಿ ಇತ್ತು. ಯಾಕಂದರೆ ಅಲ್ಲಿದ್ದಿದ್ದ ಪ್ಯಾರೆಟ್ಸು, ಗಿಣಿ ಮರಿ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಿತ್ತು. ಬರೀ ಪಕ್ಷಿ ಪ್ರಾಣಿನ ನೋಡೋದಲ್ದಿರೆ ನಾವು ಅದಕ್ಕೆ ಊಟ ಕೂಡ ಮಾಡಿಸ್ಬೋದು. ಇಲ್ಲಿ ಬರ್ಡ್ ಫೀಡಿಂಗ್ ಅಂತ 50 ರುಪೀಸ್ ಚಾರ್ಜ್ ಮಾಡಿದ್ರು. ನಮಗೂ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ಹೋಗಿ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಜೊತೆಗೆ ಇಂಪನನ್ನು ತುಂಬಾ ಖುಷಿ ಪಡ್ತಿದ್ಲು. ಅದಕ್ಕೋಸ್ಕರ ಅವರು ಪ್ರೀತು ಕೈ ಮೇಲೂ ಫೀಡಿಂಗ್ ಕೊಟ್ಟು ಆ ಪಕ್ಷಿ ಎಲ್ಲ ಬರೋ ಥರ ಮಾಡಿದ್ರು. ಅದೆಲ್ಲ ನೋಡಿ ಅವಳಿಗಂತೂ ಫುಲ್ಲು ಖುಷಿಯಾಗಿತ್ತು. ಅಲ್ಲೆಲ್ಲ ಒಂದಷ್ಟು ಫೋಟೋಸ್ ವಿಡಿಯೋ ತೊಗೊಂಡು ನಾವು ಆಚೆ ಬಂದ್ವಿ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಆಸ್ಟ್ರಿಚು ಸೌಂಡ್ ಮಾಡ್ಕೊಂಡು ಇಂಪನನ ನೋಡು ನೋಡು ಅಂತಿತ್ತು. ಇಂಪನನು ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ಲು. ಇನ್ನೂ ಹಲವಾರು ಪಕ್ಷಿ ಕೂಡ ಇತ್ತು. ಅಲ್ಲಿ ಟರ್ಕಿ, ಗೋಲ್ಡನ್ ಫೆಸೆಂಟ, ಕೋಳಿಗಳು,
ಕೋಳಿ ನೋಡಂತೂ ಇಂಪನ ಕೋಳಿ ಕೋಳಿ ಅಂತ ಕೂಗಿ ಕೂಗಿ ಖುಷಿ ಪಡ್ತಿದ್ಲು. ಕೋಳಿನ ನೋಡ್ಕೊಂಡು ಮುಂದೆ ಹೋಗಿದ್ದಕ್ಕೆ ಸಿಕ್ಕಿದ್ದೆ ಸಿಲ್ವರ್ ಪೆಸೆಂಟ್. ಎಲ್ಲಾನು ಒಂದೊಂದೇ ಇತ್ತು. ಹಾಗೆ ಅವರು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೆ ಅಲ್ಲಿ ಫೀಡಿಂಗಿಗೆ 50 ರುಪೀಸ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಲಾಸ್ಟಲ್ಲಿ ಇಲ್ಲಿ ಫ್ರೀ ಫೀಡಿಂಗ್ ಕೂಡ ಇತ್ತು. ಆದರೆ ಕಲರ್ ಮಾತ್ರ ಡಿಫ್ರೆನ್ಸ್ ಆಗಿತ್ತು. ಅಲ್ಲಿ ಯೆಲ್ಲೋ ಹಾಗೆ ಸ್ವಲ್ಪ ಕಲರ್ಫುಲ್ ಆಗಿತ್ತು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಪಕ್ಷಿನೂ ಒಂದೇ ಗ್ರೀನ್ ಕಲರ್ ಇತ್ತು. ಈಗ ನೋಡ್ತಿರ್ಬೋದು ತುಂಬಾನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಇವಾನ ಇದೆ. ಇದನ್ನು ಕೂಡ ನಾವು ಕೈ ಮೇಲೆ ಇಟ್ಕೊಂಡು ಫೋಟೋಸ್ ತಗೊಬೋದು. ಅದಕ್ಕೆ 80 ರುಪೀಸ್ ಚಾರ್ಜಸ್ ಇತ್ತು. ಬಟ್ ಆ ಸ್ಟ್ರಕ್ಚರ್ ಆ ಸ್ಕಿನ್ ನೋಡಿನೇ ತುಂಬಾನೇ ಭಯ ಆಗ್ತಿತ್ತು. ಬಟ್ ಆದರೆ ಅದೆಲ್ಲ ವೆಜಿಟೇರಿಯನ್ಸ್ ಇದೆ, ನಾನ್ ವೆಜಿಟೇರಿಯನ್ಸ್ ಅಲ್ಲ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿರೋ ಪ್ಯಾರೆಟ್ಸ್ ಎಲ್ಲ ಇದೆ. ಎಲ್ಲಾನು ಚೀವ್ ಚೀವ್ ಅಂತ ಸೌಂಡ್ ಮಾಡ್ತಿತ್ತು. ಹಾಗೆ ಬರ್ಡ್ ಪಾರ್ಕ್ ಇಂದ ಆಚೆ ಬಂದ್ಮೇಲೆ ನಮಗೆ ಜಿಂಕೆ ಪಾರ್ಕ್ ಹೋಗಿದ್ವಿ. ಜಿಂಕೆ ಪಾರ್ಕ್ ಅಂದ್ರೆ ನಾವೇನು ಒಳಗಡೆ ಹೋಗೋ ಆಪ್ಷನ್ ಇರಲಿಲ್ಲ. ಎಲ್ಲ ಈ ತರ ಫೆನ್ಸ್ ಹಾಕ್ಸಿದ್ರು. ಅದರಿಂದಾನೇ ತುಂಬಾನೇ ಜಿಂಕೆ ನೋಡ್ತಿದ್ರು. ಆಲ್ಮೋಸ್ಟ್ ಒಂದು 100ಕ್ಕೂ ಹೆಚ್ಚು ಜಿಂಕೆಗಳು ಇಲ್ಲಿತ್ತು. ಇಂಪಾನ ಅಂತೂ ಜಿಂಕೆ 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 ಎಲ್ಲಾನು ಹೊಸದ್ರಿರೋದ್ರಿಂದ ತುಂಬಾನೇ ಖುಷಿ ಪಡ್ತಿದ್ಲು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಯಾವಾಗಾದ್ರೂ ಫ್ರೀ ಟೈಮ್ ವೆಕೇಶನ್ಗೆ ಹೋಗಬೇಕು ಅಂತ ಪ್ಲಾನ್ ಇದ್ರೆ ಈ ನಿಸರ್ಗಧಾಮನಂತೂ ಖಂಡಿತ ಮಿಸ್ ಮಾಡ್ಕೊಬಾರ್ದು. ಯಾಕಂದ್ರೆ ಮಕ್ಕಳು ತುಂಬಾನೇ ಖುಷಿ ಪಡ್ತಾರೆ. ನಾನು ಸ್ಕೂಲ್ ಡೇಸಲ್ಲಿ ಟ್ರಿಪ್ ಬಂದಾಗ ಈ ಹರಿತಿರೋ ನೀರಲ್ಲಿ ಆಟ ಆಡಕ್ ಬಿಟ್ಟಿದ್ರು. ನಮ್ಮ ಕಾವೇರಿ ಅಮ್ಮ ಇವಾಗಂತೂ ತುಂಬಾನೇ ಜೋರಾಗಿ ಹರಿತಿದ್ದಾರೆ ಅಂತ ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಯಾರನ್ನೂ ಹೋಗಕ್ ಬಿಡಲ್ವಂತೆ. ಮುಂಚೆ ಬಿಡ್ತಿದ್ರು, ಆದ್ರೆ ಇವಾಗ ಆಗಿನ ತರ ಇಲ್ಲ. ತುಂಬಾನೇ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ದಾರೆ. ಒಳಗಡೆ ಯಾರು ನೀರ್ ಹತ್ರ ಇಳಿಯೋಗಿಲ್ಲ, ಹಾಗೆ ಅಲ್ಲಿ ಆಟ ಆಡೋಗೂ ಇಲ್ಲ ಅಂತ. ಅಲ್ಲಿಂದ ಆಚೆ ಬಂದಿದ ತಕ್ಷಣನೇ ಕುದುರೆ ನೋಡಿದ್ಲು. ಇಂಪುಗಂತೂ ಕುದುರೆ ಈ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ. ಹೋಗ್ತೀನಿ ಹೋಗ್ತೀನಿ ಅಂತ ಇದ್ಲು, ಮುಟ್ಬೇಕು ಅಂತಿದ್ಲು. ಅದಕ್ಕೋಸ್ಕರ ಒಂದ್ ರೌಂಡ್ ಹೋಗೋಣ ಅಂದ್ಬಿಟ್ಟು ಪ್ರೀತು ಅವಳನ್ನ ಕರ್ಕೊಂಡು ಒಂದ್ ರೌಂಡ್ ಹೋಗಿ ಬಂದ್ರು. ಅಲ್ಲಿಂದ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಚಿಕ್ಲಿ ಹೊಳೆ ಡ್ಯಾಮ್ಗೆ ಹೋಗಿದ್ವಿ. ಅಲ್ಲಂತೂ ಜನ ಇರ್ಲಿಲ್ಲ. ಆಲ್ಮೋಸ್ಟ್ ಒಂದು 7 ಇಂದ 8 ಜನ ಅಷ್ಟೇ ಇದ್ದಿದ್ದು. ಅದ್ ಬಿಟ್ಟು ತುಂಬಾನೇ ಪ್ರಶಾಂತವಾಗಿತ್ತು ವಾತಾವರಣ. ನಾವು ಹೋಗಿದ್ 4:30 ಹಂಗೆ. ಯಾರು ಇರ್ಲಿಲ್ಲ. ಇಂಪನ ನಾನು ಹಾಗೆ ಪ್ರೀತು ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀರು ತುಂಬಾ ಜಾಸ್ತಿ ಬಿಟ್ಟಾಗ ಫುಲ್ಲು ಜೋರಾಗಿ ಇಲ್ಲಿ ರೌಂಡಕ್ಕೆ ಹರಿಯತ್ತಂತೆ. ಇವಾಗ ನೀರು ಸ್ವಲ್ಪ ಕಮ್ಮಿ ಬಿಟ್ಟಿದ್ರು, ಹಾಗಾಗಿ ಏನೋ ಅಷ್ಟಕ್ಕೆ ನಮ್ಗೆ ಗೊತ್ತಾಗಿಲ್ಲ. ಬಟ್ ಹಾಗೆ ಎಲ್ಲ ನೋಡ್ಕೊಂಡು ಕೆಲವೊಂದಷ್ಟು ಫೋಟೋಸ್ ತಗೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಇಂಪನ್ನ ಅಲ್ಲಿದ್ದಿದ್ ಮಣ್ಣಲ್ಲಿ ಆಟ ಆಡ್ಕೊಂಡು ಹಾಗೆ ಜಿಜ್ಜಿ ಜಿಜ್ಜಿ ಅನ್ಕೊಂಡು ಖುಷಿನೋ ಖುಷಿ ಅವಳಿಗೆ ನೀರು ನೋಡಿ, ಅಮ್ಮ ನೀರು ನೀರು ಎಲ್ಲಿ ಸುತ್ತಮುತ್ತ ನೋಡಿದ್ರು ನೀರಿತ್ತು. ಅವಳಂತೂ ತುಂಬಾನೇ ಖುಷಿ ಪಟ್ಟು ಎಂಜಾಯ್ ಮಾಡ್ತಾ ಇದ್ಲು. ಕುತ್ಕೊಂಡು ನಾವು ಸನ್ಸೆಟ್ ನೋಡೋಣ ಅನ್ಕೊಂಡ್ವಿ. ಬಟ್ ಅಷ್ಟಾಗಿ ಮೋಡ ಇರೋದ್ರಿಂದ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಯಾವ ಸನ್ಸೆಟ್ ಅನ್ಸಿಲ್ಲ. ಅಲ್ಲಿಂದ ನಾವು ಹೊರಟಿದ್ದೆ ರಾಜಾ ಸೀಟ್ಗೆ. ರಾಜಾ ಸೀಟಲ್ಲಿ ಒಬ್ರಿಗೆ 20 ರುಪೀಸ್, ನನಗೂ ಪ್ರೀತಿಗೂ ಸೇರಿ 40 ರುಪೀಸ್ ಆಯ್ತು. ತುಂಬಾನೇ ವರ್ತ್ ಅಂತ ಅನ್ನಿಸ್ತು. ಯಾಕಂದ್ರೆ ಅಲ್ಲಿದ್ದಿದ್ದು ವೆದರ್ಗೂ ಆ ಸೀನ್ರಿಗೂ ತುಂಬಾನೇ ಕಾಮ್ ಅಂಡ್ ಕೂಲ್ ಆಗಿತ್ತು. ಆದ್ರೆ ಇದು ಫೇಮಸ್ ಇರೋದೇ ಸನ್ರೈಸ್ ಅಂಡ್ ಸನ್ಸೆಟ್ಗೆ. ನಾವು ಎರಡೂನು ನೋಡಕ್ಕಾಗಿಲ್ಲ. ಬಟ್ ವಾತಾವರಣ ಅಲ್ಲಿದ್ದಿದ್ ಗ್ರೀನರಿ ನೋಡಿ ತುಂಬಾನೇ ಖುಷಿ ಆಯ್ತು. ಪಾಪು ಫುಲ್ ನಿದ್ದೆ ಮಾಡ್ಬಿಟ್ಟಿದ್ಲು. ಅಲ್ಲೇ ಹೋದ್ಮೇಲೆ ಎದ್ಲು. ಅದೆಲ್ಲ ನೋಡಿ ಪಾಪುನು ತುಂಬಾನೇ ಖುಷಿ ಪಟ್ಲು. ಅಲ್ಲೂ ಸ್ವಲ್ಪ ಫೋಟೋಸ್ ತಗೊಂಡು ಅವತ್ತಿನ ನೈಟ್ ಅಲ್ಲೇ ರೂಮ್ ಮಾಡ್ಕೊಂಡು ಸ್ಟೇ ಆಗಿದ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಇಂಪನ ಪ್ರೀತು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋದ್ವಿ. ಇಂಪನ ಅಂತೂ ತುಂಬಾನೇ ಖುಷಿ ಪಟ್ಲು ಆ ಎಲಿಫೆಂಟ್ಸ್ ಎಲ್ಲ ನೋಡಿ. ನೆಕ್ಸ್ಟ್ ವಿಡಿಯೋ ಹೇಗೆ ಇಂಪನ ಎಂಜಾಯ್ ಮಾಡಿದ್ಲು ಅಂತ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ಮಮತೆಯ ಸೊಗಸಿನ ಪಲ್ಲವಿಯು ಸುಂದರ ಸ್ನೇಹವಿದು.